ದೇಶದ 3 ಸೇನಾಪಡೆಗಳಿಗೆ ಪ್ರಧಾನಿ ಮೋದಿ ಪರಮಾಧಿಕಾರ. ಸೇನಾ ಪಡೆಗಳಿಗೆ ಚೈತನ್ಯ ತುಂಬಿದ ಮೋದಿ. ಮತ್ತೆ ಭಾರತದ ವಿರುದ್ಧ ಪಾಕ್ ಸಚಿವನದೆಂಥ ಭಂಡ ಮಾತು. ಲಾಹೋರ್ನಲ್ಲೇ ಅಡಗಿದ್ದಾನೆ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20. ಪಹಲ್ಗಾಮ್ನಲ್ಲಿ ನಡೆದ ಪಾಕ್ ಪ್ರಾಯೋಜತ್ವದ ಉಗ್ರರ ದಾಳಿಗೆ ಕೆರಳಿ ಕೆಂಡವಾಗಿರುವ ಭಾರತ ಶತಾಯ ಗತಾಯ ಪ್ರತೀಕಾರ ತೆಗೆದುಕೊಳ್ಳುವ ಪ್ರತಿಜ್ಞೆ ಮಾಡಿದೆ. ಈ ಹಿನ್ನೆಲೆ ನಿನ್ನೆ ದೇಶದ 3 ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆ ಮಾಡಿಸಿ ಪರಮಾಧಿಕಾರ ನೀಡಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್, ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮತ್ತು ವಾಯುಪಡೆ ಮುಖ್ಯಸ್ಥ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಪಾಲ್ಗೊಂಡಿದ್ರು. ಸುದೀರ್ಘ 1.5 ಗಂಟೆಗಳ ಕಾಲ ಸಭೆ ನಡೆಸಿದ ಪ್ರಧಾನಿ ಮೋದಿ 3 ಸೇನಾ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ಉಗ್ರರ ವಿರುದ್ಧದ ಪ್ರತೀಕಾರಕ್ಕೆ ನೀವು ಯಾವ ನಿರ್ಧಾರ ಕೈಗೊಂಡರೂ ಸಮ್ಮತಿ ಇದೆ ಅಂತ ತಿಳಿಸಿದ್ದಾರೆ. ಪಹಲ್ಗಾಮ್ ನರಮೇಧಕ್ಕೆ ಪ್ರತೀಕಾರ ಶತಸಿದ್ಧ ಎಂದಿರುವ ಭಾರತ ಪ್ರತೀಕಾರದ ಯಜ್ಞಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ತಿದೆ. ಈಗಾಗಲೇ ದೇಶದ ಸೇನೆಗಳು ಪಾಕ್ ವಿರುದ್ಧ ಸೆಣಸಲು ಸರ್ವಸನ್ನದ್ಧವಾಗಿದ್ದು, ಪಾಕ್ನ ಯಾವುದೇ ಕುಚೇಷ್ಟೆಗಳನ್ನು ಎದುರಿಸುವ ಹಾಗೂ ಬಗ್ಗು ಬಡಿಯುವ ಸಂದೇಶವನ್ನು ಪಾಪಿಗಳ ರಾಷ್ಟ್ರ ಪಾಕಿಸ್ತಾನಕ್ಕೆ ದೃಢ ಸಂದೇಶ ನೀಡಿದೆ. ಇತ್ತ ಭಾರತದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗೆ ತಬ್ಬಿಬ್ಬಾಗಿರುವ ಪಾಕ್ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿದೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಸಂಕಲ್ಪ ಮಾಡಿರುವ ಭಾರತ 3 ಸೇನಾ ಪಡೆಗಳಿಗೆ ಈಗಾಗಲೇ ಪರಮಾಧಿಕಾರ ನೀಡಿದ್ದು, ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆದರೂ ಅಚ್ಚರಿ ಇಲ್ಲ ಎನ್ನಲಾಗಿದೆ. ಭಾರತದ 3 ಸೇನಾ ಪಡೆಗಳ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿರುವ ಪ್ರಧಾನಿ ಮೋದಿ ಶತ್ರು ರಾಷ್ಟ್ರ ಪಾಕ್ಗೆ ಕಟು ಸಂದೇಶ ಸಾರಿದ್ದಾರೆ. ಪಾಕ್ ಪ್ರಾಯೋಜಿತ ಉಗ್ರವಾದಕ್ಕೆ ಅಂತ್ಯ ಹಾಡಲೇಬೇಕು. ಈ ನಿಟ್ಟಿನಲ್ಲಿ ನಿಮಗೆ ನಾನು ಪರಮಾಧಿಕಾರ ನೀಡುತ್ತಿದ್ದೇನೆ. ಸಮಯ ನೋಡಿಕೊಂಡು ನೀವೇ ದಾಳಿಯ ಬಗ್ಗೆ ನಿರ್ಧಾರ ಮಾಡಿ ಅಂತ ಪ್ರಧಾನಿ ಮೋದಿ ನಮ್ಮ ಸೇನಾ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಇನ್ನು ನಮ್ಮ ಸೇನಾ ಕ್ಷಮತೆ, ಶಕ್ತಿ, ಸಾಮರ್ಥ್ಯದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಉಗ್ರವಾದ ಮಟ್ಟ ಹಾಕಲು ನೀವು ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ನೀವೇ ನಿರ್ಧರಿಸಿ ಅಂತ ಭಾರತದ ಸೇನಾ ಪಡೆಗಳಿಗೆ ಪ್ರಧಾನಿ ಮೋದಿ ಚೈತನ್ಯ ತುಂಬಿದ್ದಾರೆ. ಪ್ರಧಾನಿ ಮೋದಿ ನಿರ್ಧಾರಕ್ಕೆ ಪಾಕ್ನಲ್ಲಿ ದಿಕ್ಕು ತೋಚದಂತಾಗಿದೆ. ಯಾವ ಕ್ಷಣದಲ್ಲಿ ಏನಾಗಬಹುದು ಅನ್ನೋ ಊಹೆಯೂ ಮಾಡದಂತಹ ಸ್ಥಿತಿಗೆ ತಲುಪಿದೆ. ಪಾಕ್ ತನ್ನ ಗಡಿ ಭಾಗದಲ್ಲಿ ಸೈನಿಕರನ್ನು, ಟ್ಯಾಂಕರ್ಗಳನ್ನು ನಿಯೋಜನೆ ಮಾಡಿ ಅಪ್ರಚೋದಿತ ದಾಳಿ ಮಾಡುತ್ತಾ ವಿಲವಿಲ ಅಂತ ಒದ್ದಾಡ್ತಿದೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧಕ್ಕೆ ಆಕ್ರೋಶಗೊಂಡಿರುವ ಭಾರತ ಉಗ್ರರ ಪೋಷಕ ರಾಷ್ಟ್ರ ಪಾಕ್ಗೆ ತಕ್ಕ ಉತ್ತರ ನೀಡಲು ಭಾರತ ಶಪಥಗೈದಿದೆ. ನಿನ್ನೆ 3 ಸೇನಾ ಪಡೆಗಳ ಜೊತೆ ಹೈ ವೋಲ್ಟೇಜ್ ಸಭೆ ನಡೆಸಿದ ಪ್ರಧಾನಿ ಮೋದಿ ದೇಶದ 3 ಸೇನಾ ಪಡೆಗಳಿಗೆ ಪರಮಾಧಿಕಾರ ನೀಡಿ ದಾಳಿಯ ಬಗ್ಗೆ ನೀವೇ ನಿರ್ಧರಿಸಿ ಅಂತ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಪರಮಾಧಿಕಾರ ನೀಡಿದ ಬೆನ್ನಲ್ಲೇ ಯುದ್ಧೋತ್ಸಾಹದಲ್ಲಿರುವ ನಮ್ಮ ನೌಕಾಪಡೆ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ ರವಾನಿಸಿದೆ. ಯಾವ ಗುರಿಯೂ ದೂರವಲ್ಲ, ಯಾವ ಸಮುದ್ರವೂ ಅಗಾಧವಲ್ಲ ಅಂತ ಪಾಕಿಸ್ತಾನಕ್ಕೆ ನಮ್ಮ ನೌಕಾಪಡೆ ಪರೋಕ್ಷ ಎಚ್ಚರಿಕೆ ನೀಡಿದೆ. ನೌಕಾಪಡೆ ಬೆನ್ನಲ್ಲೇ ಭೂಸೇನೆಯೂ ಕೂಡ ಪಾಕಿಸ್ತಾನಕ್ಕೆ ಕಟು ಸಂದೇಶ ರವಾನಿಸಿತ್ತು. ನಾವು ಯಾವುದೇ ಸಂದರ್ಭದಲ್ಲೂ ಯುದ್ಧಕ್ಕೆ ಸರ್ವಸನ್ನದ್ಧ ಅಂತ ತನ್ನ ಶಕ್ತಿಯನ್ನ ಪ್ರದರ್ಶಿಸಿದೆ. ಪ್ರಧಾನಿ ಮೋದಿ 3 ಸೇನಾ ಪಡೆಗಳ ಜೊತೆ ಸಭೆ ನಡೆಸಿ ಪರಮಾಧಿಕಾರ ನೀಡಿರುವುದು ಉಗ್ರರ ಪೋಷಕ ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸಿದೆ. ಪ್ರಧಾನಿ ಮೋದಿ ಸರಣಿ ಸಭೆಗೆ ಬೆಚ್ಚಿ ಬಿದ್ದಿರುವ ಪಾಕ್ ಮುಂದಾಗುವ ಅನಾಹುತಗಳ ಲೆಕ್ಕಾಚಾರದಲ್ಲಿ ತಲೆ ಕೆಟ್ಟಂತೆ ಒದ್ದಾಡುತ್ತಿದೆ. ಇತ್ತ ಪಾಕಿಸ್ತಾನ ಸಚಿವ ಅತ್ತಾವುಲ್ಲಾ ತರಾರ್ ತರಾತುರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡುವ ಮಾಹಿತಿ ಇದ್ದು, ಮುಂದಿನ 24ರಿಂದ 36 ಗಂಟೆಗಳಲ್ಲಿ ಭಾರತ ದಾಳಿ ಮಾಡಬಹುದು. ನಾವು ಭಾರತದ ದಾಳಿ ಎದುರಿಸಲು ಸಿದ್ಧರಿದ್ದೇವೆ. ಮಿಲಿಟರಿ ದಾಳಿಯಾದರೆ ಪರಿಣಾಮ ಸರಿಯಾಗಿರಲ್ಲ ಅಂತ ಭಂಡ ಮಾತುಗಳನ್ನಾಡಿ ಗಡಿಯಲ್ಲಿ ಅಲರ್ಟ್ ಆಗಿರುವಂತೆ ಸೂಚನೆ ನೀಡಿದ್ದಾನೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿರುವ 3 ಭಯೋತ್ಪಾದಕರನ್ನು ಭದ್ರತಾ ಸಂಸ್ಥೆಗಳು ಗುರುತಿಸಿವೆ. 26 ಮಂದಿ ಪ್ರವಾಸಿಗರನ್ನು ಗುಂಡಿಕ್ಕಿ ಕೊಂದವರಲ್ಲಿ 2 ಲಷ್ಕರ್ ಎ ತೈಬಾ ಮುಖ್ಯಸ್ಥ ಹಫೀಜ್ ಸಯೀದ್, ಉಪಮುಖ್ಯಸ್ಥ ಸೈಫುಲ್ಲಾ ಕಸೂರಿ ಪಾಕಿಸ್ತಾನದಲ್ಲಿ ಇದ್ದಾರೆ. ಇನ್ನು 3ನೇಯವನಾದ ಹಾಶಿಮ್ ಮೂಸಾ ಕಾಶ್ಮೀರದಲ್ಲೇ ಅಡಗಿಕೊಂಡಿದ್ದಾನೆ ಎಂಬ ಮಾಹಿತಿ ಇದೆ. ಹಾಶಿಮ್ ಮೂಸಾ ದಕ್ಷಿಣ ಕಾಶ್ಮೀರದ ಕಾಡುಗಳಲ್ಲಿ ಎಲ್ಲೋ ಅಡಗಿಕೊಂಡಿದ್ದು, ಆತನ ಪತ್ತೆಗಾಗಿ ಕಾರ್ಯಾಚರಣೆ ಕೂಡ ನಡೆಯುತ್ತಿದೆ ಅಂತ ಭದ್ರತಾ ಸಂಸ್ಥೆಯ ಮೂಲಗಳು ತಿಳಿಸಿವೆ. ಪಾಕಿಸ್ತಾನಕ್ಕೆ ಪಲಾಯನ ಮಾಡಲು ಹಾಶಿಮ್ ಮೂಸಾ ಪ್ರಯತ್ನಿಸುತ್ತಿದ್ದಾನೆ ಅಂತ ಹೇಳಲಾಗಿದೆ. ಇನ್ನು ಕಾಶ್ಮೀರ ಪೊಲೀಸರು ಹಾಶಿಮ್ ಮೂಸಾ ಬಗ್ಗೆ ಯಾವುದೇ ಮಾಹಿತಿಗಾಗಿ 20 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಘೋಷಿಸಿದ್ದಾರೆ ಮತ್ತು ಮಾಹಿತಿದಾರನ ಗುರುತನ್ನು ರಹಸ್ಯವಾಗಿಡಲಾಗುವುದು ಅಂತ ಭರವಸೆ ನೀಡಿದ್ದಾರೆ.
ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರುವ ಮಾಹಿತಿ ಸಿಕ್ಕಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕೆಲವೊಂದು ವಿಡಿಯೋಗಳು ಹಫೀಜ್ ಸಯೀದ್ ಪಾಕಿಸ್ತಾನದಲ್ಲೇ ಇರುವ ಸುಳಿವನ್ನು ನೀಡಿದೆ. ಪಾಕಿಸ್ತಾನದ ಲಾಹೋರ್ನಲ್ಲಿ ಹಫೀಜ್ ಸಯೀದ್ ಹೈ ಸೆಕ್ಯೂರಿಟಿ ಏರಿಯಾದಲ್ಲಿದ್ದು ಅಲ್ಲಿಂದಲೇ ಎಲ್ಲವನ್ನು ಆಪರೇಟ್ ಮಾಡ್ತಾ ಇದ್ದಾನೆ ಎನ್ನಲಾಗಿದೆ. ಲಷ್ಕರ್ ಎ ತೊಯ್ಬಾ ಸಂಸ್ಥಾಪಕ ಮುಖಂಡ ಹಫೀಜ್ ಸಯೀದ್ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದಾನೆ. ಪಾಕಿಸ್ತಾನದಲ್ಲೇ ಹಫೀಜ್ ಅಡಗಿ ಕುಳಿತಿದ್ರು, ನಮ್ಮ ಬಳಿ ಇಲ್ಲ ಅಂತ ಪಾಕಿಸ್ತಾನ ಸಬೂಬು ಹೇಳ್ತಾ ಇದೆ. ಭಾರತೀಯ ಸೇನಾ ಪ್ಯಾರಾ ಕಮಾಂಡೋ ಮನೆ ಮುಂದೆ ಬೆದರಿಕೆ ಪತ್ರವೊಂದು ಪತ್ತೆಯಾಗಿದೆ. ಭಾರತೀಯ ಸೇನಾ ಪ್ಯಾರಾ ಕಮಾಂಡೋ ಗೌರವ್ ಮುಖರ್ಜಿ ನಿವಾಸದಲ್ಲಿ ಈ ಪತ್ರ ಪತ್ತೆಯಾಗಿದ್ದು, ಗೌರವ್ ತಲೆ ಬೇಕು, ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಕೈಬರಹ ಇದೆ. ಜಮ್ಮು ಕಾಶ್ಮೀರದಲ್ಲಿರುವ ಭಾರತೀಯ ಸೇನೆಯ ಗಣ್ಯ ವಿಶೇಷ ಪಡೆಗಳ ಘಟಕದಲ್ಲಿರುವ ಗೌರವ್ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ಧನಿಯಾಖಾಲಿ ಗ್ರಾಮದ ನಿವಾಸಿಯಾಗಿದ್ದಾರೆ. ಗೌರವ್ ನಿವಾಸದಲ್ಲಿ ಪತ್ತೆಯಾಗಿರುವ ಪತ್ರ ಬಂಗಾಳಿ ಭಾಷೆಯಲ್ಲಿ ಬರೆಯಲಾಗಿದ್ದು, ಬಂಗಾಳವನ್ನು ಬಾಂಗ್ಲಾದೇಶವನ್ನಾಗಿ ಪರಿವರ್ತಿಸುವ ಬೆದರಿಕೆ ಇದೆ ಎನ್ನಲಾಗಿದೆ. ಪೆಹಲ್ಗಾಮ್ ದಾಳಿ ಬಳಿಕ ಉಗ್ರರ ವಿರುದ್ಧ ಸಮರ ಸಾರಿರುವ ಭಾರತ ಉಗ್ರರ ಸದೆಬಡಿಯಲು ಎಲ್ಲಾ ಕಾರ್ಯತಂತ್ರಗಳನ್ನು ರೂಪಿಸಿದೆ. ಉಗ್ರರ ಪತ್ತೆಯ ಜೊತೆಗೆ ಭಯೋತ್ಪಾದಕರಿಗೆ ಸಹಕರಿಸಿದವರನ್ನು ಬಗ್ಗು ಬಡಿಯುವ ಕೆಲಸದಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇತ್ತ ಎನ್ಐಎ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದು, ತಮ್ಮ ತನಿಖಾ ವ್ಯಾಪ್ತಿಯನ್ನು ದೇಶಾದ್ಯಂತ ವಿಸ್ತರಿಸಿವೆ. ಎನ್ಐಎ ತನಿಖೆ ವೇಳೆ ಒಂದೊಂದೇ ಹೊಸ ವಿಚಾರಗಳು ರಿವೀಲ್ ಆಗ್ತಾ ಇದ್ದು, ಮೃತಪಟ್ಟವರ ಕುಟುಂಬ, ಗಾಯಾಳುಗಳು ಹಾಗೆ ಪೆಹಲ್ಗಾಮ್ಗೆ ಹೋಗಿದ್ದವರನ್ನ ವಿಚಾರಣೆ ನಡೆಸ್ತಾ ಇದೆ. ಅಷ್ಟೇ ಅಲ್ಲದೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಹೀಗೆ ಎಲ್ಲ ರಾಜ್ಯಗಳಲ್ಲೂ ತನಿಖೆ ಮುಂದುವರೆಸಿದೆ. ಇನ್ನು ಉಗ್ರರ ಬಗ್ಗೆ ಹಾಗೂ ಕೆಲ ಸ್ಥಳೀಯರ ಬಗ್ಗೆ ಒಂದೊಂದೇ ವಿಚಾರಗಳು ಬಿಚ್ಚಿಡ್ತಾ ಇರುವ ಪ್ರವಾಸಿಗರನ್ನ ಡೈವರ್ಟ್ ಮಾಡಿದ್ರಿಂದ ಹೆಚ್ಚು ಸಾವಿಗೆ ಕಾರಣರಾದರ ಪೆಹಲ್ಗಾಮ್ ಸ್ಥಳೀಯರು ಅನ್ನೋ ಅನುಮಾನ ಶುರುವಾಗಿದೆ. ಸದ್ಯ ಪೆಹಲ್ಗಾಮ್ ಹೋಗಿದ್ದವರನ್ನ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕುತ್ತಿರುವ ಎನ್ಐಎ ಪ್ರವಾಸಿಗರು ತೆಗೆದುಕೊಂಡಿರುವ ಫೋಟೋ, ವಿಡಿಯೋಗಳನ್ನು ಪಡೆದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಲ್ಲದೆ ಅದರಲ್ಲಿದ್ದ ಸ್ಥಳೀಯರು, ಉಗ್ರರನ್ನ ಗುರುತಿಸಿರುವ ಎನ್ಐಎ ದಾಳಿ ನಡೆದ ವಾರದಲ್ಲಿ ಹೋಗಿ ಬಂದವರನ್ನ ವಿಚಾರಣೆಗೆ ಒಳಪಡಿಸಿದೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಭೇದಕ್ಕೆ ಆಕ್ರೋಶಗೊಂಡ ಭಾರತ ಪಾಕ್ ವಿರುದ್ಧ ದಿಟ್ಟ ನಿರ್ಣಯ ಕೈಗೊಂಡು ಸಿಂಧೂ ನದಿ ಜಲ ಒಪ್ಪಂದವನ್ನ ತಾತ್ಕಾಲಿಕವಾಗಿ ರದ್ದು ಮಾಡಿದೆ. ಇದರ ಪರಿಣಾಮ ಪಾಕಿಸ್ತಾನದಲ್ಲಿ ಹರಿಯುವ ಚೆನಾಬ್ ನದಿ ನೀರಿಲ್ಲದೆ ಖಾಲಿಯಾಗಿದೆ. ಯಾವುದೇ ಕಾಲದಲ್ಲೂ ಸದಾ ನೀರಿನಿಂದ ತುಂಬಿ ಹರಿಯುತ್ತಿದ್ದ ಚೆನಾಬ್ ನದಿ ಇದೀಗ ನೀರಿಲ್ಲದೆ ಮರುಭೂಮಿ ಪ್ರದೇಶದಂತಾಗಿದೆ. ಸಿಯಾಲ್ಕೋಟ್ನಲ್ಲಿ ಹರಿಯುವ ಈ ನದಿಯ ಪ್ರಸ್ತುತ ಸ್ಥಿತಿಯನ್ನ ಸ್ಯಾಟಲೈಟ್ ಸೆರೆ ಹಿಡಿದಿದ್ದು, ಏಪ್ರಿಲ್ 26ರಂದು ತುಂಬಿ ಹರಿಯುತ್ತಿದ್ದ ನದಿ ಏಪ್ರಿಲ್ 29ರಂದು ನೀರಿಲ್ಲದೆ ಬಣಗುಡುತ್ತಿದೆ. ಶಾಂತವಾಗಿದ್ದ ಕಾಶ್ಮೀರದಲ್ಲಿ ಅಶಾಂತಿ ಸೃಷ್ಟಿಸಿದ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದು ಪಣ ತೊಟ್ಟಿರುವ ಭಾರತ ಪಾಕ್ ವಿರುದ್ಧ ವಾಟರ್ ವಾರ್ ಘೋಷಿಸಿದೆ. ಹೀಗಾಗಿ ಸಿಂಧೂ ನದಿ ನೀರನ್ನ ತಡೆ ಪರಿಣಾಮ ಚೆನಾಬ್ ನದಿಯಲ್ಲಿ ನೀರಿಲ್ಲದೆ ಖಾಲಿಯಾಗಿದೆ. ಇದು ಪಾಕಿಸ್ತಾನದ ಚೆನಾಬ್ ನದಿ ಕೊಳ್ಳದ ಗ್ರಾಮಸ್ಥರು, ರೈತರಲ್ಲಿ ಆತಂಕಕ್ಕೀಡು ಮಾಡಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಆಕ್ರೋಶಗೊಂಡ ಭಾರತ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ಸಿಂಧೂ ನದಿ ನೀರನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದೆ. ಇಷ್ಟಕ್ಕೆ ವಿಲವಿಲ ಅಂತ ಒದ್ದಾಡ್ತಿರುವ ಪಾಕಿಸ್ತಾನ ಭಾರತದ ವಿರುದ್ಧ ಮತ್ತೆ ನಾಲಿಗೆ ಹರಿಬಿಟ್ಟಿದೆ. ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ ಯುದ್ಧ ಫಿಕ್ಸ್ ಅಂತ ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ ಗಂಟಲು ಹರಿಯುವಂತೆ ಅರಚಿಕೊಂಡಿದ್ದಾನೆ. ಸಿಂಧೂ ನದಿ ನೀರನ್ನು 24 ಕೋಟಿ ಜನರು ಕುಡಿಯುತ್ತಾರೆ. ಸಿಂಧೂ ನದಿ ಒಪ್ಪಂದ ಪಾಕ್ಗೆ ಬಹಳ ಮುಖ್ಯ. ನೀರು ನಿಲ್ಲಿಸಿದ್ರೆ ಭಾರತಕ್ಕೆ ತಕ್ಕ ಉತ್ತರ ನೀಡುತ್ತೇವೆ. ನೀರಿನ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಯುದ್ಧ ಫಿಕ್ಸ್ ಅಂತ ಭಂಡದ ಮಾತುಗಳನ್ನ ಆಡಿದ್ದಾನೆ ಭಿಕ್ಷುಕ ರಾಷ್ಟ್ರದ ಉಪ ಪ್ರಧಾನಿ. ಇತ ಪುಲ್ವಾಮಾ ಘಟನೆ ಸಂಭವಿಸಿದಾಗ ಭಾರತ ಸಾಕ್ಷ್ಯ ನೀಡಲಿಲ್ಲ. ಈಗ ಪಹಲ್ಗಾಮ್ ದಾಳಿ ಕುರಿತು ಭಾರತ ಆರೋಪ ಮಾಡುತ್ತಿದೆ. ಭಾರತದ ದುಸ್ಸಾಹಸಕ್ಕೆ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯ ಪಾಕ್ಗಿದೆ ಅಂತ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ತನ್ನ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾನೆ. ಕಾಂಗ್ರೆಸ್ನಲ್ಲಿ ಈಗ ಮಾಯಾ ಮಂತ್ರ. ಮೋದಿ ಟಾರ್ಗೆಟ್ ಮಾಡಲು ಹೋಗಿ ಕಾಂಗ್ರೆಸ್ಸೇ ಟಾರ್ಗೆಟ್ ಆಗಿದೆ. ಗಾಯಬ್ ಪೋಸ್ಟ್ ಪಾಕಿಸ್ತಾನದಲ್ಲಿ ಫೇಮಸ್ ಆಗ್ತಾ ಇದ್ದಂತೆ ಇತ್ತ ಕಾಂಗ್ರೆಸ್ ವಿಲವಿಲ ಒದ್ದಾಡಿದೆ. ಪೋಸ್ಟ್ ಡಿಲೀಟ್ ಮಾಡಿ ಎಲ್ಲ ಬಾಯಿ ಮುಚ್ಚಿಕೊಂಡು ಇರಿ ಅಂತ ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಪೆಹಲ್ಗಾಮ್ ದಾಳಿ ವಿಚಾರದಲ್ಲಿ ಮೋದಿ ಟೀಕಿಸುವ ಶರವೇಗದಲ್ಲಿ ಕಾಂಗ್ರೆಸ್ ಗಾಯಬ್ ಪೋಸ್ಟ್ ಹಾಕಿ ಪೇಚಿಗೆ ಸಿಲುಕಿದೆ. ಕಾಂಗ್ರೆಸ್ನ ಗಾಯಬ್ ಪೋಸ್ಟ್ ಅನ್ನು ಪಾಕಿಸ್ತಾನ ರೀಪೋಸ್ಟ್ ಮಾಡಿದ್ದು ಕಾಂಗ್ರೆಸ್ಗೆ ಮುಜುಗರಕ್ಕೀಡು ಮಾಡಿದೆ. ಈ ಬೆನ್ನಲ್ಲೇ ಕೆಲ ನಾಯಕರ ಆಕ್ಷೇಪದಿಂದ ಗಾಯಬ್ ಪೋಸ್ಟ್ ಡಿಲೀಟ್ ಮಾಡಿದೆ. ಅಷ್ಟೇ ಅಲ್ಲ, ಎಲ್ಲ ನಾಯಕರು, ಪಿಸಿಸಿ ನಾಯಕರು ಗಾಯಬ್ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಹಿರಂಗ ಪತ್ರ ಬರೆದು ಎಚ್ಚರಿಕೆ ಕೊಟ್ಟಿದ್ದಾರೆ. ಪೆಹಲ್ಗಾಮ್ ವಿಚಾರದಲ್ಲಿ ಯಾರೂ ಅನಗತ್ಯ ಹೇಳಿಕೆ ಕೊಡಬಾರದು, ಕೊಟ್ಟರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇತ್ತ ಸಂಸದೆ ಪ್ರಿಯಾಂಕಾ ವಾದ್ರಾ ಕೂಡ ಇಂತಹ ಪೋಸ್ಟ್ಗಳನ್ನು ಹಂಚಿಕೊಳ್ಳುವ ಮುನ್ನ ಎಚ್ಚರ ವಹಿಸುವಂತೆ ಸೂಚಿಸಿ ಪಕ್ಷದಲ್ಲಿ ಉಂಟಾಗಿದ್ದ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸಿದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿರುವ ಫಾರೂಕ್ ಅಬ್ದುಲ್ಲಾ ಪಾಕ್ ವಿರುದ್ಧ ಪ್ರಧಾನಿ ತೆಗೆದುಕೊಳ್ಳುವ ಯಾವುದೇ ಕ್ರಮಕ್ಕೆ ಬೆಂಬಲ ಇದೆ ಅಂತ ಘೋಷಿಸಿದ್ದಾರೆ.